Firstly, I want to thank Jesus because I couldn't do this on my own. I know He carried me through today. It just feels like a dream and it's not sunk in yet. India in the first World Cup. The highest score. ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ 2025ರ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಮಹಿಳಾ ಕ್ರಿಕೆಟ್ ತಂಡ ಅದ್ಭುತವಾಗಿ ಜಯ ಸಾಧಿಸಿದೆ. ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ ವಿರುದ್ಧ ಭಾರತ ತಂಡದ ಯುವತಿಯರು ಸ್ಫೋಟಕ ಪ್ರದರ್ಶನ ನೀಡಿದ್ರು. ಆದ್ರೆ ಈ ಜಯದ ಹಿಂದೆ ಒಂದು ಯುವತಿ ಸ್ಟಾರ್ ಪಟ್ಟ ಗಿಟ್ಟಿಸಿಕೊಂಡಿದ್ದಾಳೆ. ಅವರು ಯಾರಂದ್ರೆ ಜೆಮಿಮಾ ರೋಡ್ರಿಗಸ್. ಜೆಮಿಮಾ ತಮ್ಮ ಭರ್ಜರಿ ಶತಕದ ಸಹಾಯದಿಂದ ಭಾರತವನ್ನ ಫೈನಲ್ಗೆ ಮುನ್ನಡೆಸಿದ್ದಾರೆ. ಪಂದ್ಯ ಆರಂಭದಲ್ಲೇ ಉತ್ಸಾಹಭರಿತ ವಾತಾವರಣ ನಿರ್ಮಾಣವಾಗಿತ್ತು. ಕ್ರೀಡಾಂಗಣ ಮಾತ್ರವಲ್ಲ, ದೇಶದಾದ್ಯಂತ ಕಣ್ಣುಗಳು ಈ ಪಂದ್ಯದ ಮೇಲಿತ್ತು. ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ಆರಂಭದಲ್ಲೇ ಬಲವಾಗಿ ಆಡಿತು. ಅವರ ಟಾಪ್ ಆರ್ಡರ್ ಬ್ಯಾಟರ್ಗಳು ಶಾಂತವಾಗಿ ಕ್ರೀಸ್ ಹಿಡಿದುಕೊಂಡು ಮಧ್ಯ ಓವರ್ಗಳಲ್ಲಿ ವೇಗ ಹೆಚ್ಚಿಸಿದ್ರು. ಕ್ರೀಡಾಂಗಣದಲ್ಲಿ ಬಲವಾದ ಶಾಟ್ಗಳು, ಬೌಂಡರಿಗಳ ಸುರಿಮಳೆ ಸುರಿಸಿಬಿಟ್ರು. ಕೊನೆಯಲ್ಲಿ ಆಸ್ಟ್ರೇಲಿಯಾ 49.5 ಓವರ್ನಲ್ಲಿ 338 ರನ್ಗಳನ್ನ ಗಳಿಸಿತು. ಭಾರತೀಯ ಬೌಲರ್ಗಳು ಎಲ್ಲ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಆಸ್ಟ್ರೇಲಿಯಾ ತನ್ನ ಚೊಚ್ಚಲ ಬ್ಯಾಟಿಂಗ್ ಮೂಲಕ ಉತ್ತಮ ಪ್ರದರ್ಶನವನ್ನ ನೀಡುತ್ತಿತ್ತು. ಈ ಸಂದರ್ಭದಲ್ಲಿ ಭಾರತ ಏನಾಗುತ್ತೋ ಅಂತ ಅಭಿಮಾನಿಗಳು ಮಾತನಾಡಲು ಶುರು ಮಾಡಿದ್ರು. 338 ರನ್ ಗುರಿಬೆನ್ನಟ್ಟೋದು ಸುಲಭದ ಕೆಲಸವಾಗಿರಲಿಲ್ಲ. ಆದ್ರೆ ಭಾರತದ ಬ್ಯಾಟಿಂಗ್ ಪಂಕ್ತಿಯು ಅದ್ಭುತವಾಗಿ ಪ್ರತಿಕ್ರಿಯಿಸಿತು. ಆರಂಭದಲ್ಲೇ ಕೆಲವು ವಿಕೆಟ್ ಗಳನ್ನ ಕಳೆದುಕೊಂಡ್ರು. ಅದಾದ ನಂತರ ಜೆಮಿಮಾ ಮತ್ತು ಭಾರತ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ತಂಡವನ್ನ ನೋಡಿಕೊಂಡ್ರು. ಈ ಇಬ್ಬರು 167 ರನ್ಗಳ ಅಮೂಲ್ಯ ಜೊತೆಯಾಟ ಆಡಿದ್ರು. ಪ್ರತಿ ಓವರ್ನಲ್ಲಿ ಚತುರತೆಯಿಂದ ಆಟ ಆಡುತ್ತಾ, ಬೌಂಡರಿ ಹುಡುಕ್ತಾ, ಒತ್ತಡವನ್ನ ಆಸ್ಟ್ರೇಲಿಯಾದ ಬೌಲರ್ಗಳ ಮೇಲೆ ಹಾಕುತ್ತಾ ಮಜವಾಗಿ ಆಡಿದ್ರು. ಜೆಮಿಮಾ ತಮ್ಮ ಬ್ಯಾಟಿಂಗ್ ಕೌಶಲ್ಯದಿಂದ ಎಲ್ಲರ ಮನಗೆದ್ರು. ಅವರು ಸಿಡಿಸಿದ ಶತಕ ಕ್ರಿಕೆಟ್ ಅಭಿಮಾನಿಗಳಿಗೆ ಭಾರತದ ತಂಡದ ಮೇಲಿನ ಗೌರವವನ್ನ ಹೆಚ್ಚಿಸಿತು. ಹರ್ಮನ್ ಪ್ರೀತ್ ಅವರ ಆಕ್ರಮಣಕಾರಿ ಆಟವು ತಂಡಕ್ಕೆ ಬಲ ತುಂಬಿತು. ಅಂತಿಮವಾಗಿ ಭಾರತ ತಂಡವು 48.3 ಓವರ್ನಲ್ಲಿ 5 ವಿಕೆಟ್ ಕಳೆದುಕೊಂಡು 341 ರನ್ಗಳನ್ನ ಗಳಿಸಿತು. 3 ವಿಕೆಟ್ ಅಂತರದಲ್ಲಿ ಆಸ್ಟ್ರೇಲಿಯಾವನ್ನ ಸೋಲಿಸಿತು. ಕ್ರೀಡಾಂಗಣದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು. ಪ್ರೇಕ್ಷಕರು ಭಾರತ್ ಮಾತಾ ಕಿ ಜೈ ಎಂಬ ಘೋಷಣೆಯನ್ನ ಕೂಗಿ ಮೈ ಮರೆತರು. ಈ ಗೆಲುವಿನಿಂದ ಭಾರತ ತಂಡ ಫೈನಲ್ಗೆ 3ನೇ ಬಾರಿ ತಲುಪಿದಂತಾಯಿತು. ಹಿಂದೆ 2005 ಮತ್ತು 2017ರಲ್ಲಿ ಭಾರತ ಮಹಿಳಾ ತಂಡವು ಫೈನಲ್ ತಲುಪಿದ್ರೂ ಅಲ್ಲಿ ಟ್ರೋಫಿ ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ಆದ್ರೆ ಈ ಬಾರಿ ಪಂದ್ಯ ತವರಿನ ನೆಲದಲ್ಲಿ ನಡೆಯುತ್ತಿರೋದ್ರಿಂದ ಭಾರತಕ್ಕೆ ವಿಶ್ವಕಪ್ ಟ್ರೋಫಿ ಗೆಲ್ಲುವ ಅದ್ಭುತ ಅವಕಾಶವಿದೆ. ಜೆಮಿಮಾ, ಹರ್ಮನ್ ಪ್ರೀತ್ ಕೌರ್, ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಸೇರಿದಂತೆ ತಂಡದ ಎಲ್ಲ ಆಟಗಾರ್ತಿಯರು ಶ್ರೇಷ್ಠ ಫಾರ್ಮ್ನಲ್ಲಿದ್ದಾರೆ. ಟೀಂ ಇಂಡಿಯಾ ಈಗ ವಿಶ್ವಕಪ್ ಗೆಲ್ಲುವ ವಿಶ್ವಾಸದಲ್ಲಿದೆ. ದೇಶದಾದ್ಯಂತ ಕ್ರಿಕೆಟ್ ಅಭಿಮಾನಿಗಳು ಈ ಗೆಲುವಿನ ಸಂಭ್ರಮದಲ್ಲಿ ಮುಳುಗಿದ್ದು, ಫೈನಲ್ನಲ್ಲಿ ಭಾರತ ಯುವ ಶಕ್ತಿಯನ್ನ ತೋರಿಸುತ್ತದೆ ಎಂಬ ಕುತೂಹಲ ಹೆಚ್ಚಾಗಿದೆ. ಈ ಗೆಲುವು ಭಾರತ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಮತ್ತೊಂದು ಚಿನ್ನದ ಪುಟಕ್ಕೆ ಸೇರಿದೆ. ಈಗ ಎಲ್ಲರ ಕಣ್ಣು ಫೈನಲ್ನತ್ತ. ಈ ಬಾರಿ ಟ್ರೋಫಿ ನಮ್ಮದೇ ಎಂದು ಅಭಿಮಾನಿಗಳು ಹೇಳಲು ಶುರು ಮಾಡಿದ್ದಾರೆ. ನೀವೇನಂತೀರಾ? ಕಮೆಂಟ್ ಮಾಡಿ.